ಮಕ್ಕಳೇ, ಮೊದಲನೇ ಪಾಠದಲ್ಲಿ ಬರುವಂಥ ಕೆಲವೊಂದು ಇಂಪಾರ್ಟೆಂಟ್ ಕ್ವಶನ್ಸನ್ನು ನೋಡ್ಕೊಂಡು ಹೋಗೋಣ ಮಕ್ಕಳೇ. ಈಗ ನಾವು 3 ಮತ್ತು 4ರ ನಡುವಿನ 5 ಭಾಗಲಬ್ಧ ಸಂಖ್ಯೆಗಳು ತುಂಬ ಟೈಮ್ ರಿಪೀಟ್ ಆಗಿರುವಂಥ ಕ್ವಶನ್ ಇದು. ನೀವೇನು ಮಾಡಬೇಕಂತ ಹೇಳಿದ್ರೆ, ಇಲ್ಲಿ ರಿಪೀಟ್ ಆಗಿರುವಂಥ ಕ್ವಶನ್ ಮಕ್ಕಳೇ, ಇದನ್ನು ಒಂದು ಸ್ವಲ್ಪ ಗಮನ ಹರಿಸಿ ಕ್ವಶನ್ಸ್ನ ಅವ್ರು ಏನಾದ್ರು ಚೇಂಜ್ ಮಾಡಿದ್ರೂ ಮಾಡ್ಬೋದು. ಆಗ ನಾವೇನು ಮಾಡಬೇಕಂತ ಹೇಳಿದ್ರೆ, ಇಲ್ಲಿ ಕೇಳಿರುವಂಥದ್ದು ಏನಂತ ಹೇಳಿದ್ರೆ 3 ಮತ್ತು 4ರ ನಡುವಿನ ಅಲ್ವಾ, ಕೊಟ್ಟಿರುವಂಥ ಸಂಖ್ಯೆ 3 ಮತ್ತು 4ರ ನಡುವಿನ 5 ಭಾಗಲಬ್ಧ ಸಂಖ್ಯೆ. ಫೈಂಡ್ 5 ರ್ಯಾಷನಲ್ ನಂಬರ್ಸ್ ಬಿಟ್ವೀನ್ 3 ಆ್ಯಂಡ್ 4. ನೀವು ನೋಡುವಾಗ ಅಯ್ಯೋ 3 ಮತ್ತು 4 ಮಧ್ಯೆ ಏನು ನಂಬರೇ ಇಲ್ಲ ಅಂತ ನೀವು ಮಾಡ್ತೀರ, ಏನು ಕೊಟ್ಟಿಲ್ಲಪ್ಪ ಏನಪ್ಪ ಮಾಡೋದು ಅಂತ. ಸೊ ಏನು ಅಂತ ಹೇಳಿದ್ರೆ ತುಂಬ ಈಸಿ ಇದೆ. ನೀವೇನು ಮಾಡಬೇಕಂತ ಹೇಳಿದ್ರೆ, ಎಷ್ಟು ಕೇಳಿದ್ದಾರೆ ಅಲ್ಲಿ ಅಂತ ನೋಡಬೇಕು. ಎಷ್ಟು ಕೇಳಿದ್ದಾರೆ? 5 ಭಾಗಲಬ್ಧ ಸಂಖ್ಯೆ, 5 ರ್ಯಾಷನಲ್ ನಂಬರ್ ಅಂತ ಕೇಳಿದ್ದಾರೆ. ಆಗ ನಾವೇನು ಮಾಡೋಣ, 5 + 1 ಅಂತ ಮಾಡ್ಕೊಳ್ಳೋಣ. ಏನು ಮಾಡೋಣ? 5 + 1 ಎಷ್ಟಾಗುತ್ತೆ? 6 ಆಗುತ್ತೆ. ಅರ್ಥ ಆಯ್ತಲ್ವ? ಈ ಮೂರನ್ನು, ಇಲ್ಲಿರುವಂತಹ 3 ಕೊಟ್ಟಿದ್ದು ಏನು ಕೊಟ್ಟಿದ್ದಾರೆ ನೋಡ್ಕೊಳ್ಳಿ, ಅದನ್ನು 3 ಹೀಗೆ ಬರೀರಿ. ಕೆಳಗೆ ಬೋತ್ ನ್ಯೂಮರೇಟ್ರ್, ಇಲ್ಲಿ ಏನು ಇಲ್ಲ ಅಂತ ಹೇಳಿದ್ರೆ ಏನಂತ ಅರ್ಥ ಅಂದರೆ, ಡಿನಾಮಿನೇಟ್ರಲ್ಲಿ ಕೆಳಗೆ ಛೇದದಲ್ಲಿ ಒಂದಿದೆ ಅಂತ ಅರ್ಥ. ಆಗ ಈ ಕೂಡಿಸ್ಕೊಂಡು ಇಟ್ಕೊಂಡಿದ್ದೀರಲ್ಲ, ಕೇಳಿರೋದು 5 + 1 ಮಾಡಿದ್ದೀನಿ, 6 ಆಗಿದೆ. ಮೇಲೇನೂ 6ರಿಂದ ಗುಣಿಸ್ಬೇಕು, ಛೇದವನ್ನು ಸಹ ಡಿನಾಮಿನೇಟ್ರನ್ನೂ ಸಹ ಕೆಳಗೇನೂ ಸಹ 6ರಿಂದ ಗುಣಿಸಿ. 6 3 ಎಷ್ಟು? 6 3 18. ಓಕೆ, 6 1 6. ನೆಕ್ಸ್ಟ್ ಅದೇ ಥರ 4 ತಗೊಳ್ಳಿ, 4 ಬರೀರಿ. 4 ಏನು ಕೆಳಗಿಲ್ಲ ಅಂತ ಹೇಳಿದ್ರೆ ಏನಂತ ಅರ್ಥ? ಛೇದದಲ್ಲಿ ಒಂದಿದೆ, ಡಿನಾಮಿನೇಟ್ರಲ್ಲಿ ಒಂದಿದೆ ಅಂತ. ಸೇಮ್ ಇಲ್ಲಿ ಏನು ಮಾಡಿ ಇಟ್ಕೊಂಡಿದ್ದೀರೋ 6 ಅಂತ, ಅದರಿಂದನೇ ಏನು ಮಾಡಿ ಗುಣಿಸಿ. 6/6. ಈಗ ಏನಾಯಿತು? 6 4 24 6 1 6 ಆಗುತ್ತೆ ಮಕ್ಕಳೇ. ಈಗ 19/6. ನೆಕ್ಸ್ಟು 19 ಆದಮೇಲೆ 20/6, 21/6, 22/6, 23/6. ಎಷ್ಟು ಕೇಳಿದವರು? 5 ಕೇಳಿದ್ದು. 1 2 3 4 5 ಸಿಕ್ತಲ್ವಾ? ಇಷ್ಟೇ ಮಕ್ಕಳೇ ಆನ್ಸರು. ಅರ್ಥ ಆಯ್ತಲ್ವಾ? ಏನು ಕೇಳಿದರೆ ಬಾಗಿಲು. ಈಗ ನೀವಿಲ್ಲಿ 1 ಅಂತ 3 ಅಂತ ಕೇಳಿದ್ದಾರೆ. ಒಂದು ವೇಳೆ ಅವರು 1 ಅಂತ ಕೇಳಿದರೆ, 1 ಮತ್ತು 2ರ ನಡುವಿನ, ನೀವು ಮಾಡಿ ನೋಡೋಣ, 1 ಮತ್ತು 2ರ ನಡುವಿನ 5 ಭಾಗಲಬ್ಧ ಸಂಖ್ಯೆ ಏನು ಮಾಡಬೇಕು? ಫಸ್ಟ್ 5 + 1 ಮಾಡಬೇಕು. ಅರ್ಥ ಆಯ್ತಲ್ವಾ? ಇಲ್ಲಿ ನಾವೇನು ಮಾಡಬೇಕು? ನಂಬರ್ ನೋಡ್ಕೋಬೇಕು, ಏನು ಕೊಟ್ಟಿದ್ದಾರೆ ನೋಡಬೇಕು, ಎಷ್ಟು ಕೇಳಿದ್ದಾರೆ ನೋಡಬೇಕು. ಇಲ್ಲಿ 5 ಅಂತ ಕೇಳಿದ್ದಾರೆ, ಆಗ ನಾವು 5 + 1 ಮಾಡ್ತೀವಿ, ಆಗ 6. ಈಗ ಒಂದನ್ನೂ ಸಹ ಹೇಗೆ ಬರಿತೀರಾ? 1 ಇಂಟು ಮೇಲೆ ಅಂಶವನ್ನು ಮತ್ತು ಛೇದವನ್ನು ಎರಡನ್ನು ಯಾವುದರಿಂದ ಗುಣಿಸ್ಬೇಕು? 6ರಿಂದ ಗುಣಿಸ್ಬೇಕು. 2 ತೊಗೊಳ್ತೀರಾ, 2 ಇಂಟು 6/6 ಮಾಡಿ ನೀವು ಉತ್ತರವನ್ನು ಕಂಡುಹಿಡೀರಿ ಮಕ್ಕಳೇ. ನಿಮಗೆ ಈಸಿ ಇದೆ ಇದು. ಅರ್ಥ ಆಯ್ತಲ್ವಾ? ನೆಕ್ಸ್ಟ್ ಲೆಕ್ಕಕ್ಕೆ ಹೋಗೋಣ. ಇದರಲ್ಲಿ ಸಂಖ್ಯಾ ರೇಖೆಯ ಮೇಲೆ √2 ಸಂಖ್ಯಾ ರೇಖೆಯ ಮೇಲೆ ಗುರುತಿಸಿ ಅಂತ ಕೊಟ್ಟಿದ್ದಾರೆ. ಈಗ ಹಾಗೆ ಕೇಳಿದ್ರೆ ಫಸ್ಟ್ ನಂಬರ್ ಲೈನನ್ನು ಬಿಡಿಸ್ಕೋಬೇಕಂದ್ರೆ ಸ್ಕೇಲ್ ತೊಗೊಂಡು ನೀವೇನು ಮಾಡಬೇಕಾಗುತ್ತೆ, ನೀಟಾಗಿ 1ರಿಂದ 15 ತನಕ ಎಷ್ಟಿದೆ ಅಂತ ನೋಡ್ಕೊಳ್ಳಿ. 1 to 15 ಇದ್ದರೆ 1 to 15 ಸ್ಕೇಲಲ್ಲಿ ಹೇಳ್ಕೊಳ್ಳಿ ಮಕ್ಕಳೇ. ಆಮೇಲೆ ಕರೆಕ್ಟ್ ನೀವು ಒಂದೊಂದು ಇಲ್ಲಿ ಮಧ್ಯಕ್ಕೆ ತಗೊಂಡು 0 ಅಂತ ಮಾರ್ಕ್ ಮಾಡಿ, ಮಧ್ಯದಲ್ಲಿ 0 ಅಂತ ಮಾರ್ಕ್ ಮಾಡಿ. ಈ ಕಡೆಗೆ +1 1 ಸೆಂಟಿಮೀಟ್ರ್, ಈ ಕಡೆ +2, ಇದು +3. ಅರ್ಥ ಆಯ್ತಲ್ವ? ಈಗ ನನಗೆ ಬೇಕಾಗಿರೋದು √2 ಬೇಕಾಗಿರೋದು. ನನಗೆ ಗೊತ್ತು ಪೈಥಾಗೋರಸ್ ಥಿಯರಮ್, ಅದು ಯೋಚನೆ ಮಾಡಿ ಇಟ್ಕೊಂಡಿರ್ಬೇಕು ಮಗಳೇ. ಪೈಥಾಗೋರಸ್ನ ಪ್ರಮೇಯ ನೋಡಿ, ನಿಮಗೆ ಗೊತ್ತಿದೆ, C² = A² + B² ಅಂತ ಕಲ್ತಿದ್ದೀರಾ. ಅಂದರೆ ಇದು ದೊಡ್ಡ ಬಾಹು. ಅರ್ಥ ಆಯ್ತಲ್ವ? ಇಲ್ಲಿ ನನಗೆ √2 ಬರಬೇಕು. ನಾನು 1² + 1² ಅಂತ ಮಾಡಿದ್ರೆ ಒಂದೊಂದ್ಲಿ 1 + 1 1 + 1 ಎಷ್ಟಾಗುತ್ತೆ? 2 ಆಗುತ್ತೆ. C² ಅಂತ ಹೇಳಿದ್ರೆ 2, C ಅಂತ ಹೇಳಿದ್ರೆ ನನಗೆ √2 ಬರ್ತದೆ ಮಕ್ಕಳೇ. ಇದರ ಅರ್ಥ ಏನಂತ ಹೇಳಿದ್ರೆ, ನಾನೀಗ ಇಲ್ಲಿ ಒಂದು ಮಾನವನ್ನು, 1 ಯೂನಿಟನ್ನು ತೊಗೋಬೇಕು. ನಾವಿಲ್ಲಿ ಏನು ಮಾಡ್ಕೊಳ್ಳೋಣ, 1 ಸೆಂಟಿಮೀಟರ್ ಲೈನನ್ನು ಇಲ್ಲಿನೂ ಹಾಗೇನೆ ಮೇಲಕ್ಕೆ 1 ಸೆಂಟಿಮೀಟರ್, ನಿಮ್ಮ ಸ್ಕೇಲ್ ತೊಗೊಂಡು 1 ಸೆಂಟಿಮೀಟರ್ ಲೈನನ್ನು ಎಳಿಬೇಕು. ಅರ್ಥ ಆಯ್ತಲ್ವಾ? ಇದು ಎಷ್ಟು ಸೆಂಟಿಮೀಟರ್ ಇರಬೇಕು? 1 ಸೆಂಟಿಮೀಟರ್ ಇರಬೇಕು. ಇಲ್ಲಿನೂ ಎಷ್ಟಿರಬೇಕು? 1 ಸೆಂಟಿಮೀಟರ್ ಇರಬೇಕು. ಆನಂತರ ಏನು ಮಾಡಬೇಕು? ಇದನ್ನು ಮತ್ತು ಇದನ್ನು ಏನು ಮಾಡಬೇಕು? ನೀವು ಸೇರಿಸ್ಬೇಕು. ಓಕೆ, ಈ ಲೈನನ್ನು ಎರಡನ್ನು 1 ಸೆಂಟಿಮೀಟರ್ ಇರ್ತದೆ, ಎರಡನ್ನು ಏನು ಮಾಡ್ತೀರಾ? ಸೇರಿಸ್ತೀರಾ. ಸೇರಿಸಿದ ನಂತರ ಇದನ್ನು ಕೈವಾರ ತೆಗೆದು ಇಲ್ಲಿಟ್ಟು, ಇದನ್ನು ನಾವೇನು ಮಾಡಬೇಕು? ತ್ರಿಜ್ಯ ಅಂತ ತೊಗೋಬೇಕು. ಈ ಲೈನ್ ಇದೆಯಲ್ವ, ಇದನ್ನು ತ್ರಿಜ್ಯ ಅಂತ ತೊಗೊಂಡು ಇಲ್ಲಿಂದ ಇಲ್ಲಿಗೆ ಅಳತೆ ಮಾಡಿ ಇದನ್ನು ಈ ರೀತಿ ಸೇರಿಸ್ಬೇಕು. ಕೈವಾರದ ಸಹಾಯದಿಂದ ಇಲ್ಲಿ ಸೇರಿಸಿ. ಇದನ್ನು ನಾವೇನು ಹೇಳ್ತೀವಿ? √2
ನಂಬರ್ ಲೈನಲ್ಲಿ. ಈಗ ಇದು √2 ಮಕ್ಕಳೇ. ಹೇಗೆ ಸಿಕ್ತು ಅಂತ ಗೊತ್ತು, ಪೈಥಾಗೋರಸ್ನ ಪ್ರಮೇಯದ ಪ್ರಕಾರ 1² + 1 √2 ಬಂತು. ಆಮೇಲೆ ನಾವೇನು ಮಾಡಬೇಕು, ಇದನ್ನು ಕೈವಾರದಲ್ಲಿ ಇದನ್ನು ಎಷ್ಟು ಇದೆ, ಇಲ್ಲಿಂದ ಇಲ್ಲಿ ತನಕ ಎಷ್ಟಿದೆ ಅಂತ ನಾವೇನು ಮಾಡ್ಕೊಳ್ಬೇಕು, ಅಳತೆ ಮಾಡ್ಕೊಳ್ಬೇಕು. ಅಳತೆ ಮಾಡಿಕೊಂಡು ಅದೇ ಅಳತೆಯಲ್ಲಿ ಇದನ್ನು ಹೀಗೆ ಇಲ್ಲಿ ಇಟ್ಬಿಟ್ಟು, ಇಲ್ಲಿ ಕೈವಾರದ ಚೂಪನ್ನು ಇಲ್ಲಿ ಇಡಬೇಕು, ತುದಿಯನ್ನು ಶಾರ್ಪ್ ಆಗಿರ್ತದಲ್ಲ ಅದನ್ನು ಇಲ್ಲಿ ಇಟ್ಟು ಇಲ್ಲಿಂದ ಹೀಗೆ ಎಳಿಬೇಕು. ಎಳೆದಾಗ ಇಲ್ಲಿ 1 ಮತ್ತು 2ರ ಮಧ್ಯೆ ಒಂದು ಲೈನ್ ಬರುತ್ತೆ, ಈ ರೀತಿಯ ಇದು. ಅದನ್ನು ನಾವು √2 ಅಂತ ಹೇಳ್ತೀವಿ. ಅರ್ಥ ಆಯ್ತಲ್ಲ ಮಕ್ಕಳೇ? ಇದು ತುಂಬ ಇಂಪಾರ್ಟೆಂಟ್. ಅದೇ ಥರ √3 ಅಷ್ಟೇ. √3 ಅಂತ ಹೇಳಿದ್ರೆ ಇದರಲ್ಲೇ ಮುಂದುವರಿಬೇಕು. ಇದು ಹೇಗೆ ಮಾಡಿದಿರೋ 1 ಸೆಂಟಿಮೀಟರ್ ಮಾಡಿದಿರೋ ಅದೇ ಥರ ಮಾಡಿ. ಮತ್ತು ನೀವು ಕೋನಮಾಪಕ ಅಂತ ಹೇಳಿದ್ರೆ ಗೊತ್ತಲ್ಲ, ಪ್ರೊಟ್ರಾಕ್ಟರ್, ಅದನ್ನು ತೆಗೆದು ಇಲ್ಲಿಟ್ಟು 90 ಡಿಗ್ರಿ ಫಸ್ಟ್ ಮಾರ್ಕ್ ಮಾಡ್ಕೋಬೇಕು ಮಕ್ಕಳೇ. 90 ಡಿಗ್ರಿಯನ್ನು ಹೀಗೆ ಹೇಳ್ಕೊಳ್ಬೇಕು. 90 ಡಿಗ್ರಿ ಮಾರ್ಕ್ ಮಾಡಿ ನೆಕ್ಸ್ಟ್ ಇಲ್ಲಿ ಕೈವಾರ ಸಹಾಯದಿಂದ 1 ಸೆಂಟಿಮೀಟರ್ ಕಂಪಸ್ ತೊಗೊಂಡು 1 ಸೆಂಟಿಮೀಟ್ರಿಗೆ ಕಟ್ ಮಾಡೋದು. ಆಮೇಲೆ ಇದನ್ನು ಮತ್ತು ಇದನ್ನು ಏನು ಮಾಡಬೇಕು, ಇಲ್ಲಿಗೆ ಜಾಯಿನ್ ಮಾಡಿ. ಈ ಜಾಯಿನ್ ಮಾಡಿ ಆದ ನಂತರ ಈಗ ಇದನ್ನು ಏನಂತ ತೊಗೋಬೇಕು ನಾವು, ತ್ರಿಜ್ಯವಾಗಿ ರೇಡಿಯಸ್ ಆಗಿ ತೊಗೊಂಡು ಇಲ್ಲಿಂದ ಹೀಗೆ ಎಳೆದಾಗ ನಮ್ಗೆ ಇಲ್ಲಿ ಎಲ್ಲೋ ಬರುತ್ತೆ. ಅರ್ಥ ಆಯ್ತಲ್ವ? ಅದು √3 ಆಗಿರುತ್ತೆ. ಅರ್ಥ ಆಯ್ತು ಅಂತ ತಿಳ್ಕೊಳ್ತೀನಿ. ಇದನ್ನು ನೀವು ತುಂಬ ಇಂಪಾರ್ಟೆಂಟ್. ಅದೇ ಥರ √5 ಅಂತ ಬಂದ ತಕ್ಷಣ √5 ಕೇಳ್ತಾರೆ, ಇದರಲ್ಲೇ √5 ಕೇಳ್ತಾರೆ. ಯಾವುದು ಕೇಳಿದ್ರು ನೋಡಿ, ಒಂದೋ √2 ಒಂದೋ √3 ಅಥವಾ √5 ಅನ್ನು ಕೇಳ್ತಾರೆ. √5 ಕೇಳಿದ್ರೆ ಏನು ಮಾಡ್ತೀರಾ, ನಿಮಗೆ ಗೊತ್ತಿದೆ, c² ಈಗ 2² ಪ್ಲಸ್ ಏನಾಗುತ್ತೆ 1² ಅಂತ ಮಾಡಿ. ನೀವು 2² ಅಂತ ಹೇಳಿದ್ರೆ ಎಷ್ಟು, 2 ಅಂದರೆ 4 ಪ್ಲಸ್ 1/2 ಅಂತ ಹೇಳಿದ್ರೆ 1 ಬರುತ್ತೆ. 4 + 1 ಎಷ್ಟಾಯಿತು, 5. ಏನು, c² = 5. c ಏನಾಗುತ್ತೆ, √5 ಆಗುತ್ತೆ. ಅರ್ಥ ಆಯ್ತಲ್ವಾ? ಆಗ ನಾವು ಇಲ್ಲಿ ಎಷ್ಟು ತೊಗೋಬೇಕು, ಈ ಸ್ಕೇಲಲ್ಲಿ ಇಲ್ಲಿ ಮಾಡ್ತೀನಿ ನೋಡಿ, ಇಲ್ಲಿ ಎಷ್ಟು ತೊಗೋಬೇಕಾಗುತ್ತೆ, 1 2 3, ಇಲ್ಲಿ 2 ಸೆಂಟಿಮೀಟ್ರ್ ತೊಗೋಬೇಕಾಗುತ್ತೆ. ಇಲ್ಲಿ ಎಕ್ಸ್ ಅಕ್ಷದಲ್ಲಿ ಈ ಲೈನಲ್ಲಿ 2 ಸೆಂಟಿಮೀಟ್ರ್ ಅಂದರೆ 2 ಮಾನ ತೊಗೊಂಡು ಮೇಲೆಗೆ ಎಷ್ಟು ತೊಗೊಳ್ತೀರ, 1 ತೊಗೊಳ್ತೀರಿ. ಇಲ್ಲಿಂದ ಹಿಂಗೆ ತೊಗೊಂಡು 1 ತೊಗೊಂಡು ಇದನ್ನೆರಡನ್ನು ಸೇರಿಸಿ ಇದನ್ನು ಏನಂತ ತೊಗೋಬೇಕು, ಕೈವಾರದಲ್ಲಿ ಇಲ್ಲಿಟ್ಟು ಇದರ ಅಳತೆಯನ್ನು ತೊಗೊಂಡು ಈ ರೀತಿ ಎಳಿಬೇಕು. ಇದು √5. ಇದು ಇಲ್ಲಿ ಸಿಗುವಂಥದ್ದು ಏನು ಸಿಗ್ತದೋ ಅದು ಏನಾಗಿರುತ್ತೆ, √5 ಆಗಿರುತ್ತೆ. ಅರ್ಥ ಆಯ್ತಲ್ಲ ಮಕ್ಕಳೇ? ತುಂಬ ಇಂಪಾರ್ಟೆಂಟ್. ತುಂಬ ಅದೇ ಥರ √13 ಅದೇ ಥರ ಮಾಡಬೇಕು ಅಂತ ಹೇಳಿದ್ರೆ ನೀವು ಫಸ್ಟ್ ನೀವು ಏನು ಮಾಡಬೇಕು, ಹೇಗೆ ಬರ್ತದೆ, ಯಾವ್ಯಾವ ನಂಬರ್ ತೊಗೋಬೇಕು, ನನಗೆ 13 ಬರಬೇಕಂತ ಹೇಳಿದ್ರೆ ಯಾವ್ಯಾವ ನಂಬರ್ ತೊಗೋಬೇಕು ಅಂತ ನೀವು ನೋಡಿ. 13 ಬರಬೇಕು ಅಂತ ಹೇಳಿದ್ರೆ ಯಾವ ನಂಬರ್ ತೊಗೋಬೇಕು, ನಾನು 13 ಬರಬೇಕು ಅಂತ ಹೇಳಿದ್ರೆ ನಾನೇನು ಮಾಡಬೇಕು, 3 3 9 ಅಲ್ವಾ, 3² 9 ಬಂತು. ಇನ್ನೆಷ್ಟು ಬಂದಿದೆ, 4 4 ಜಾಸ್ತಿ ಆಗುತ್ತೆ, 2 2 4 2². ಆಗ 9 + 4 ಎಷ್ಟು ಬಂತು, 13 ಬಂತು. ಹೌದಲ್ವಾ? ಅದರದ್ದು ವರ್ಗಮೂಲ. ಆಗ ನಾವಿಲ್ಲಿ 3 ಸೆಂಟಿಮೀಟ್ರ್ ತೊಗೋಬೇಕು, ಈ ಕಡೆ 2 ಸೆಂಟಿಮೀಟ್ರ್ ತೊಗೋಬೇಕು, ಸೇರಿಸ್ಬೇಕು. ಅರ್ಥ ಆಯ್ತಲ್ವಾ? ಇಲ್ಲಿ 3 ಸೆಂಟಿಮೀಟ್ರ್ ತೊಗೋಬೇಕು, 1 2 3 ಸೆಂಟಿಮೀಟ್ರ್ ತೊಗೊಳ್ತೀರಾ. ಇಲ್ಲಿಂದ ಎಷ್ಟು ತೊಗೊಳ್ತೀರಾ, 2 ಸೆಂಟಿಮೀಟ್ರು ಆಯಿತಾ. 1 2 ಸೆಂಟಿಮೀಟ್ರ್ ತೊಗೊಳ್ತೀರಾ. ಇದನ್ನು ಸೇರಿಸ್ತೀರಾ. ಆಮೇಲೆ ಇಲ್ಲಿ ಇಟ್ಬಿಟ್ಟು ಕೈವಾರವನ್ನು ಇದನ್ನು ಈ ರೀತಿ ಎಳಿತೀರ. ಅರ್ಥ ಆಯ್ತಲ್ವಾ? ಇಷ್ಟೇ √13. ಇಷ್ಟು ಇಂಪಾರ್ಟೆಂಟ್ ಲೆಕ್ಕ ಮಕ್ಕಳೇ. ಇದನ್ನು ಯಾಕೆ ಹೇಳ್ತಾ ಇದ್ದೀನಿ, ಒಂದನ್ನು ತೆಗೆದು ಎಲ್ಲವನ್ನೇ ಯಾಕೆ ಹೇಳ್ತಾ ಇದ್ದೀನಿ ಅಂತ ಹೇಳಿದ್ರೆ ಏನು ಶ್ಯೂರ್ ಇಲ್ಲ, ಇದು ಇಂಪಾರ್ಟೆಂಟ್ ಕ್ವಶನಲ್ಲಿ ಒಂದು. √2 ಯಾವುದೇ ಗ್ಯಾರಂಟಿ 100% ಕೇಳುವಂಥದ್ದೇನು, ಸಂಖ್ಯಾ ರೇಖೆಯ ಮೇಲೆ ಗುರುತಿಸಿ ಅಂತ ಹೇಳೋದು 100% ಕೇಳುವಂಥ ಕ್ವಶನ್ ಮಿಟಮಲ್ಲಿ. ಅದರಲ್ಲಿ √2 ಆದರೂ ಆಗಿರ್ಬೋದು, √3 ಆಗಿರ್ಬೋದು, √5 ಆದರೂ ಆಗಿರ್ಬೋದು. ಮಕ್ಕಳೇ ಇದನ್ನು ನಾನು ನೀಟಾಗಿ ನಾವು ಸ್ಕೇಲಲ್ಲೇ ತೊಗೊಂಡು ಮೆಷರ್ಮೆಂಟ್ ತೊಗೊಂಡು ಪಾಠ ಮಾಡುವಾಗ ನಾನು ಆ ಎಕ್ಸಸೈಸ್ ಪಾಠ ಮಾಡುವಾಗ ಮಾಡಿದ್ದೀನಿ. ಸ್ವಲ್ಪ ಆ ವಿಡಿಯೋವನ್ನು ರೆಫರ್ ಮಾಡಿ ಎಲ್ಲ ಕ್ವಶನ್ಸನ್ನು ರಿವಿಷನ್ ಮಾಡಬೇಕು ಅಂತೇಳಿದ್ರೆ ಫಸ್ಟಿಂದನೂ ಎಲ್ಲ ಪಾಠನೂ ಆಗಿದೆ. ಅದನ್ನು ಸ್ವಲ್ಪ ನೋಡ್ಕೊಳ್ಳಿ. ಎಕ್ಸಾಮ್ಗೆ ನೀವು ಯಾರೆಲ್ಲ 100% ಸ್ಕೋರ್ ಮಾಡಬೇಕು ಅಂತಿದ್ರು ಅವರು ಪರ್ಫೆಕ್ಟಾಗಿ ಅದರಲ್ಲಿ ಪ್ರಿಪೇರ್ ಆಗ್ಬೋದು ಮಕ್ಕಳೇ. ಈಗ ನೆಕ್ಸ್ಟ್ ಯಾವುದು ಇಂಪಾರ್ಟೆಂಟ್ ಅಂತ ನೋಡೋಣ. 1.277 ಅಂತ 2.7 ಅಂತ ಹಂಗೆ ರಿಪೀಟ್ ಆಗ್ತಾನೇ ಇದೆ. ಹೌದಲ್ವಾ? ಇದನ್ನು ಏನು ಮಾಡಬೇಕಂತೆ, P/Q ಫಾರ್ಮಲ್ಲಿ ಬರಿಬೇಕಂತೆ. P/Q ಇದು ವೆರಿ ಇಂಪಾರ್ಟೆಂಟ್. ಯಾವುದು ರಿಪೀಟ್ ಆಗಿ ಇದ್ರ ಮೇಲೆ ಹೀಗೆ ಕೊಟ್ಟಿರ್ತಾರೆ ಮಕ್ಕಳೇ, 27 ಮೇಲೆ ಹೀಗೆ ಒಂದು ಏನು ಅಂದ್ಕೊಳ್ಳಿ 1.27 ಅಂತ ಕೊಟ್ಬಿಟ್ಟು ಅದ್ರ ಮೇಲೆ ಹೀಗೆ ಕೊಟ್ಟರೆ ಅರ್ಥ ಏನು, 27 ಇದು ರಿಪೀಟ್ ಆಗ್ತಾ ಇದೆ ಅಂತ. ಈಗ ನಾವೇನು ಮಾಡಬೇಕು ಅಂತ ಹೇಳಿದ್ರೆ, ಎಷ್ಟು ರಿಪೀಟ್ ಆಗ್ತಾ ಇದೆ, 2 ಡಿಜಿಟ್ ಅಲ್ವಾ, 2 ಅಂಕಿ, ಇದೊಂದು ಅಂಕಿ ಮತ್ತು ಇದೊಂದು ಅಂಕಿ, 2 ಅಂಕಿ ಏನಾಗ್ತಾ ಇದೆ ನಮ್ಮದು ರಿಪೀಟ್ ಆಗ್ತಾ ಇದೆ. ಆಗ ನಾವು ಇದನ್ನು ಏನು ಮಾಡಬೇಕು, ಫಸ್ಟ್ ನಾವು ಇದನ್ನು ತೊಗೊಳ್ಳೋಣ, ಇದನ್ನು ಎಕ್ಸ್ ಅಂತ ತೊಗೊಳ್ಳೋಣ. x = 1.27 ಅಂತ ತೊಗೊಳ್ಳೋಣ. ಇದನ್ನು 2 ಡಿಜಿಟ್ ರಿಪೀಟ್ ಆಗ್ತಾ ಇರೋದ್ರಿಂದ ಇದನ್ನು ಎಷ್ಟರಿಂದ ಗುಣಿಸೋಣ,
2 100ರಿಂದ ಗುಣಿಸೋಣ. 100x ಇಸ್ ಈಕ್ವಲ್ ಟು ಇಲ್ಲಿ ನನಗೆ ಇದು 100ರಿಂದ ಗುಣಿಸ್ತೆ ಅಂತ ತಿಳ್ಕೊಳ್ಳಿ ಮಕ್ಕಳೇ. 1.27 ಗುಣಿಸು 100 ಮಾಡ್ತೀನಿ. ಆಗ ನನಗೆ ಎಷ್ಟು ಬರ್ತದೆ? 127 20 ಬರ್ತದೆ. ಎಷ್ಟಾಯಿತು ಮಕ್ಕಳೇ? 127 ಆಯಿತು ಅಲ್ವಾ? ಬಿಂದು ಇಲ್ಲಿಂದ ಈ ಕಡೆಗೆ ಹೋಯ್ತು ಈ 20 2 ಅಂಕಿ ಆದಮೇಲೆ. ಆಗ ನೆಕ್ಸ್ಟ್ ಏನು ಬರುತ್ತೆ ಇಲ್ಲಿ? 127.27 ಹೀಗೆ ಹೋಗ್ತಾನೇ ಇರ್ತದೆ. ಅರ್ಥ ಆಯ್ತಲ್ವಾ? ಆಗ ನಾನು ಇಲ್ಲಿ ಏನು ಬರಿತೀನಿ? 127.27 ಅಂತ ಬರೀಲ್ಲ. ಈಗ 27 ಡ್ಯಾಶ್ ಅಂತ ಹಾಕಿದ್ದೀನಿ. ಈಗ ಏನು ಮಾಡಬೇಕು? ಇದನ್ನು ಸಮೀಕರಣ 2 ಅಂತ ತೊಗೊಳ್ತೀರಾ, ಇದನ್ನು ಸಮೀಕರಣ 1 ಅಂತ ತೊಗೊಳ್ತೀರಾ. ಅರ್ಥ ಆಯ್ತಲ್ಲ ಮಕ್ಕಳೇ? ಈಗ ನಾವೇನು ಮಾಡಬೇಕು? 2 - 1. ಆಗ ಇದನ್ನು ಕೆಳಗೆ ಬರೆದಿಟ್ಕೊಳ್ಳೋಣ. ಎಕ್ಸ್ ಇಸ್ ಈಕ್ವಲ್ ಟು 1.27 ಅಂತ ಬರೀತೀರ. ಈಗ ಮೈನಸ್ ಮಾಡಿದಾಗ ಇಲ್ಲಿ ಎಷ್ಟು ಬರ್ತದೆ? 99x ಇಸ್ ಈಕ್ವಲ್ ಟು 126. ಯಾಕೆ ಮಕ್ಕಳೇ? ಇದೆಲ್ಲ 0 ಆಗುತ್ತೆ. 27ರಿಂದ ಇಲ್ಲಿ ಮೈನಸ್ ಮಾಡಿದಾಗ ನನಗೆ 0.00 ಬರುತ್ತೆ. ನನಗೆ ಅದಕ್ಕೆ ಇಷ್ಟನ್ನು ಮಾತ್ರ ಇಟ್ಕೊಳ್ಳೋಣ. ಆಗ ಎಕ್ಸ್ ಇಸ್ ಈಕ್ವಲ್ ಟು 126 ಬೈ ಈ 99 ಬರಿಬೇಕು. ಇದನ್ನು ಸುಲಭ ರೂಪಕ್ಕೆ ಬೇಕಾದ್ರೆ ತರಬೇಕು. ಮೂರನೇ ಮಗ್ಗಿಲು ಹೋಗುತ್ತೆ ಮಕ್ಕಳೇ. ಮೂರನೇ ಮಗ್ಗಿಲು ಹೊಡೀರಿ. 3 3 9, 3 3 9, 3 ಎಷ್ಟಲಿ? 3 4 12, 3 2 6. ಪುನಃ ಇದು 3ರಲ್ಲೇ ಹೋಗುತ್ತೆ ನೋಡಿ. 3 1 3, 3 1 3. ಇದು 3 1. ಈಗ ಅದೇ ಕೇಳಬೇಕು ಅಂತಿಲ್ಲಲ್ಲ. ಈಗ ನಮಗೇನು ಕೇಳ್ಬೋದು? ಈಗ ನಮಗೆ ಬೇಕಾದರೆ 1.3 ಅಂತ ಕೊಟ್ಬಿಟ್ಟು ಮೇಲೆ ಈ ರೀತಿ ಹಾಕಿದ್ರೆ ಯಾವುದು ರಿಪೀಟ್ ಆಗ್ತಾ ಇದೆ ಅಂತ ಅರ್ಥ? 3 ರಿಪೀಟ್ ಆಗ್ತಾ ಇದೆ ಅಂತ. ಆಗ ಒಂದೇ ಒಂದು ಅಂಕಿ ಇರೋದ್ರಿಂದ ಇದನ್ನು ಫಸ್ಟ್ ನಾವು ಇದನ್ನು ಎಕ್ಸ್ ಅಂತ ತಗೊಂಡ್ರೆ ಒಂದೇ ಅಂಕಿ ಇರೋದ್ರಿಂದ 1.3 ಎಷ್ಟರಿಂದ ಗುಣಿಸ್ಬೇಕು? 10ರಿಂದ ಗುಣಿಸ್ಬೇಕು. ಅರ್ಥ ಆಯ್ತಲ್ಲ ಮಕ್ಕಳೇ? ಆಗ ಇಲ್ಲಿ ಇದನ್ನು ಅಷ್ಟೇ 10ರಿಂದ ಗುಣಿಸ್ಬೇಕು. ಎರಡು ಕಡೆನೂ 10ರಿಂದ ಗುಣಿಸಿದಾಗ ಇದೇನಾಗುತ್ತೆ? 10x ಇಸ್ ಈಕ್ವಲ್ ಟು 1.3 ಇಂಟು 10. ಮಕ್ಕಳೇ ಇದು ನಿಮಗೆ ಗುಣಿಸೋಕೆ ಗೊತ್ತಿದೆ. ಏನು ಮಾಡ್ತೀರಾ? 1.3 ಇಂಟು 10 ಅಂದರೆ 13 ಬರೋದು. 1 0 ಹಾಕ್ಕೊಳ್ಳಿ. ಒಂದು ಅಂಕಿ ಆದಮೇಲೆ ಬಿಂದು, ಒಂದು ಡಿಜಿಟ್ ಆದಮೇಲೆ ಬಿಂದು ಹಾಕಿ. ಆಗ ನಿಮಗೆ ಎಷ್ಟು ಬಂತಿಲ್ಲಿ? ಆಗ 10x ಇಸ್ ಈಕ್ವಲ್ ಟು 13 ಪಾಯಿಂಟ್. ಇಲ್ಲಿ ಏನಾಗ್ತಾ ಇದೆ? ಅರ್ಥ 3 3 3 3 ಅಂತ ಹೋಗ್ತಾನೇ ಇದೆ. ಅರ್ಥ ಆಯ್ತಲ್ವ? ಇದು ಅರ್ಥ ಏನು? 1 ಪಾಯಿಂಟ್ ಅಂತ ತೊಗೊಳ್ತೀನಿ. ಇದನ್ನು ಈಕ್ವೇಷನ್ ಕಳಿಬೇಕು. 2ರಿಂದ 1 ಕಳೆದ್ರಾಗ 1.333. ಅರ್ಥ 1.3 ಅಂತ ಹೇಳಿದ್ರೆ ಏನಂತ ಅರ್ಥ? 1.33333 ಅಂತ ಅರ್ಥ. ಅರ್ಥ ಆಯ್ತಲ್ಲ ಮಕ್ಕಳೇ? ಆಗ ನಾನು ಮೈನಸ್ ಮಾಡಿದಾಗ ನನಗೇನು ಬರ್ತದೆ? 10ರಿಂದ ಎಕ್ಸ್ ಹೋದರೆ ಎಷ್ಟು ಬಂತು? 9x ಇಸ್ ಈಕ್ವಲ್ ಟು 13ರಿಂದ 1 ಹೋದರೆ ಎಷ್ಟಾಯಿತು? 12. 12.333 ಹೋಗ್ತಾ ಇರ್ತದೆ. ನೆಕ್ಸ್ಟ್ ಎಕ್ಸ್ ಇಸ್ ಈಕ್ವಲ್ ಟು 12/9. ಇದು ಸುಲಭ ರೂಪಕ್ಕೆ ತಾನೆ. ಮೂರನೇ ಮಗ್ಗಿಲು ಹೋಗುತ್ತೆ. 3 4 12, 3 3 9. ಇನ್ನು ಹೋಗುತ್ತಾ? ಇಲ್ಲ. ಆಗ ಉತ್ತರ 4/3. ಅರ್ಥ ಆಯ್ತಲ್ಲ ಮಕ್ಕಳೇ? ಇಷ್ಟನ್ನೇ ಯೋಚನೆ ಮಕ್ಕಳು. ತುಂಬ ಹೋಗ್ತಾ ಇದ್ದರೆ ನಿಮಗೆ ಅದರಿಂದ ಗುಣಿಸ್ಬೇಕಾದ್ರೆ ಕನ್ಫ್ಯೂಸ್ ಆಗುತ್ತೆ. ಈಗ ನೋಡಿ 1.3 ಅದ್ರ ಮೇಲೆಗೆ ಈ ರೀತಿ ಹಾಕಿದರೆ ಇದು ಏನಾಗ್ತಾ ಇದೆ ಅಂತ ಅರ್ಥ? ರಿಪೀಟ್ ಆಗ್ತಾ ಇದೆ, ಆವರ್ತ ಆಗ್ತಾ ಇದೆ, ಇದೇ ಬರ್ತಾ ಇದೆ ಅಂತ ಅರ್ಥ. ಒಂದನ್ನು ತೊಗೊಂಡು 10ರಿಂದ ಮಲ್ಟಿಪ್ಲೈ. ಯಾಕೆ? ಒಂದೇ ಒಂದು ಡಿಜಿಟ್ ಒಂದೇ ಒಂದು ಅಂಕಿ ಇರೋದ್ರಿಂದ, 3 ಅಂತ ಮಾತ್ರ ಇರೋದ್ರಿಂದ 1 0ಕ್ಕೆ 10ರಿಂದ ಗುಣಿಸ್ಬೇಕು. ಅಕಸ್ಮಾತ್ ಇಲ್ಲಿ 2 ಡಿಜಿಟ್ ಇದ್ದರೆ, 2 ಅಂಕಿ ಇದ್ದರೆ ಎಷ್ಟರಿಂದ ಗುಣಿಸ್ತಿದ್ರಿ? 100ರಿಂದ ಗುಣಿಸ್ತಿದ್ರಿ. ಅಕಸ್ಮಾತ್ ನಿಮಗೆ 1.273 ಈಗ 3 3 ರಿಪೀಟ್ ಆಗ್ತಾ ಇದೆ ಅಂತ ಹೇಳಿದ್ರೆ ಇದು ಎಷ್ಟಾಗುತ್ತೆ? ಇದ್ರ ಮೇಲೆ ಹೀಗೆ ಹಾಕಿಟ್ಟಿರ್ತಾರೆ. ಆಗ ನಾವು ಇದನ್ನು ಎಷ್ಟರಿಂದ ಗುಣಿಸ್ಬೇಕಾಗುತ್ತೆ? 3 ಅಂಕಿ. ಆಗ ಎಷ್ಟರಿಂದ ಗುಣಿಸ್ಬೇಕಾಗುತ್ತೆ? ನಾವು 1000ದಿಂದ ಗುಣಿಸ್ಬೇಕಾಗುತ್ತೆ. ಅರ್ಥ ಆಯ್ತಲ್ಲ ಮಕ್ಕಳೇ? 3 ಅಂಕಿ ರಿಪೀಟ್ ಆಗೋದ್ರಿಂದ ನಾವು 3. 2 ಅಂಕಿ ರಿಪೀಟ್ ಆದರೆ 1 ಮುಂದೆ 2 0 ಹಾಕಬೇಕು. ಒಂದೇ ಅಂಕಿ ರಿಪೀಟ್ ಆಗ್ತಾ ಇದ್ದರೆ 1 ಮುಂದೆ 1 0 ಹಾಕಿದ್ರೆ ಸ್ವಲ್ಪ 10ರಿಂದ ಗುಣಿಸ್ಬೇಕು. ಅರ್ಥ ಆಯಿತು ಅಂತ ತಿಳ್ಕೊಳ್ತೀನಿ. ಸೊ ಇದು ಒಂದು ಇಂಪಾರ್ಟೆಂಟ್ ಲೆಕ್ಕ ಮಕ್ಕಳು. P/Q ರೂಪದಲ್ಲಿರೋದು. ನೀವು ಇದಕ್ಕೆ ಎಲ್ಲ ಪ್ರಾಬ್ಲಮ್ಸನ್ನು ನಾನು ಇದರಲ್ಲಿ ಮಾಡಿದ್ದೀನಿ, ವಿಡಿಯೋದಲ್ಲಿ ಮಾಡಿದ್ದೀನಿ. ಈ ಎಕ್ಸಸೈಸ್ ಪ್ರತಿಯೊಂದು ಎಕ್ಸಸೈಸಲ್ಲೂ ಮಾಡಿದ್ದೀನಿ, ನೋಡ್ಕೊಳ್ಳಿ ಮಕ್ಕಳೇ. ನೆಕ್ಸ್ಟ್ ಬಂದು ಛೇದವನ್ನು ಅಕರ್ಣೀಕರಣಗೊಳಿಸಿ. ಇದು ಅಷ್ಟೇ ಒಂದು ಇಂಪಾರ್ಟೆಂಟ್ ಇದು ಛೇದವನ್ನು ಅಕರ್ಣೀಕರಿಸಿ ಗ್ಯಾರಂಟಿ ಕೇಳುವಂಥ ಕ್ವಶನ್ಗಳಲ್ಲಿ ಒಂದು. ಅರ್ಥ ಆಯ್ತಲ್ವ? ಛೇದವನ್ನು ಅಕರ್ಣೀಕರಣಗೊಳಿಸಿ ಅಂತ ಹೇಳೋದು. ಇಲ್ಲಿ 1/7 ಅಂತ ಕೊಟ್ಟಿದ್ದಾರೆ. 1/√7 ಅಂತ. ಇಲ್ಲಿ ಏನು ಕೊಟ್ಟಿದ್ದಾರೆ ನೋಡಿ, ಅದನ್ನು ಇಂಟು ಇದು √7/√7 ಅಂತ ಬರೀರಿ.
ಈಗ √7 ಇಂಟು 1 ಏನಾಗುತ್ತೆ 1√7. 1√7 ಅಂತ ಹೇಳಿದ್ರು √7 ಅರ್ಥ. √7 ಇಂಟು √7 ಏನಾಗುತ್ತೆ √7 ಆಗುತ್ತೆ. ಈ ರೂಟ್ ಮತ್ತು ಈ 2 ಮತ್ತು ರೂಟ್ ಕ್ಯಾನ್ಸಲ್ ಆಗಿ ನನಗೆ ಉಳಿಯುವಂಥದ್ದು √7/7 ಅಂತ ಉಳೀತದೆ. ಅರ್ಥ ಆಯ್ತಲ್ಲ ಮಕ್ಕಳೇ? ಇದನ್ನು ಈ ರೀತಿ ಬರಿಬೋದು, √7/7 ಅಂತ ಬರಿಬೋದು. ನೆಕ್ಸ್ಟ್ ಲೆಕ್ಕ ಅದೇ ಥರ ನೀನು 1 + 2 - √3 ಈ ಥರದ ಛೇದವನ್ನು ಅಕರ್ಣೀಕರಣಗೊಳಿಸಿ ಅಂತ ಅಕರ್ಣೀಕಾರಕ ಯಾವುದು? ಇಲ್ಲಿ √3ನೇ ಬರಬೇಕಿತ್ತು. ಓಕೆ, 2 + √3/2 + √3 ಅಂತ ಬರ್ತದೆ. ಈಗೇನಾಯ್ತು, ಇದು √3 ಬರ್ತದೆ. 2 + √3 ಇಂಟು 1 2 √3. ಇದನ್ನು √3 ಹೋಲ್ ಸ್ಕ್ವಯರ್ ಅಂತ ಬರಿತೀವಿ. ಈಗ ಏನಾಯ್ತು ಮಕ್ಕಳೇ, ಇದು ಯಾವ ಫಾರ್ಮಲ್ಲಿದೆ ಅಂತ ಹೇಳಿದೆ ನಾನು, a² - b² ಅಂತ ಹೇಳಿದ್ರೆ ನಮಗೆ ಗೊತ್ತು a + b ಇಂಟು a - b ಅಲ್ವಾ? ಇಲ್ಲಿ ನೋಡಿ, ಒಂದು ಮೈನಸ್ ಇದೆ, ಇನ್ನೊಂದು ಪ್ಲಸ್ ಇದೆ ಅಲ್ವಾ? ಆಗ ಇಲ್ಲಿ ಇದನ್ನು ನಾನು ಏನು ಮಾಡ್ತೀನಿ, a² - b² ಅಂತ ಬರ್ತೀನಿ. ಇದು ಏನಾಗುತ್ತೆ 2 + √3/2² ಅಂತ ಹೇಳಿದ್ರೆ 4 ಆಗುತ್ತೆ, ಮೈನಸ್ ಇಲ್ಲಿ ನೋಡಿ ಮಕ್ಕಳೇ √3 ಹೋಲ್ ಸ್ಕ್ವಯರ್ ಅಂತ ಹೇಳಿದ್ರೆ ಒಂದು ಸ್ಕ್ವಯರ್ ಇದ್ದು ಒಂದು ರೂಟ್ ಇದ್ದರೆ ಏನಾಗುತ್ತೆ, ಈ ಸ್ಕ್ವಯರ್ ಮತ್ತು ಈ ರೂಟ್ ಕ್ಯಾನ್ಸಲ್ ಆಗಿ ನಮಗೆ ಬರೋದು ಎಷ್ಟಾಗುತ್ತೆ 3 ಆಗುತ್ತೆ. ಆಗ 2 + √3 ಹಾಗೇ ಬರಿತೀವಿ, ಬೈ 4ರಿಂದ 3 ಕಳೆದ್ರೆ ಎಷ್ಟಾಗುತ್ತೆ 1 ಆಗುತ್ತೆ. ಅಥವಾ ಇಷ್ಟು ಬರೆದ್ರು ಆನ್ಸರ್ ಕರೆಕ್ಟ್. 2 + √3 ಅಂತ ಬರೆದ್ರು ಆನ್ಸರ್ ಏನಾಗುತ್ತೆ ಕರೆಕ್ಟ್ ಆಗುತ್ತೆ ಮಕ್ಕಳೇ. ಇದು ನಿಮಗೆ ಗೊತ್ತಿರಬೇಕಾಗಿರುವಂಥದ್ದು. ನೋಡಿ, ಒಂದು ಬರೀ ಇದನ್ನು ಮಾತ್ರ ಕೊಡ್ಬೋದು, 1/√7 ಅಥವಾ 1/√5 ಇದನ್ನು ಅಕರ್ಣೀಕರಣಗೊಳಿಸಿ ಅಂತ, ಅಥವಾ ಈ ರೀತಿ ಕೊಡ್ಬೋದು. ಒಂದು ವೇಳೆ ಇಲ್ಲಿ 2/3 + √5 ಅಂತ ಕೇಳಿದ್ರು ಅಂತ ತಿಳ್ಕೊಳ್ಳಿ. ಈಗ ಏನು ಮಾಡ್ತೀರಾ, ಇಲ್ಲಿ ಪ್ಲಸ್ ಇರೋದ್ರಿಂದ ಅಕರ್ಣೀಕಾರಕ ಇದನ್ನು ಯಾವುದರಿಂದ ಗುಣಿಸ್ತೀರಾ ನೀವು, 3 - √5. ಅರ್ಥ ಆಯ್ತಲ್ಲ ಮಕ್ಕಳೇ? ಮಾಡ್ತೀರಾ ಅಂತ ತಿಳ್ಕೊಳ್ತೀನಿ. ಸೊ ಇನ್ನು ಇದ್ರದ್ದು ಡೀಟೇಲಾಗಿ ಎಲ್ಲ ಪ್ರಾಬ್ಲಮ್ಸ್ ಕಲಿಬೇಕು ಅಂತ ಹೇಳಿದ್ರೆ ನೀವು ವೀಡಿಯೋಸನ್ನು ನೋಡಿ ಮಕ್ಕಳೇ. ಸೊ ಛೇದವನ್ನು ಅಕರ್ಣೀಕರಿಸಿ, ಇದರಲ್ಲಿ ಇಂಪಾರ್ಟೆಂಟ್ ಇದೊಂದು ಛೇದವನ್ನು ಅಕರ್ಣೀಕರಿಸಿ 100% ಬರುವಂತಹ ಒಂದು ಪ್ರಾಬ್ಲಮಲ್ಲಿ ಒಂದು. ನೆಕ್ಸ್ಟ್ ಪ್ರಾಬ್ಲಮ್, ನೆಕ್ಸ್ಟಲ್ಲಿ ಬರುವಂಥದ್ದು ಎಕ್ಸ್ಪೋನೆಂಟಲ್ಲಿ ಮಕ್ಕಳೇ. ಎಕ್ಸ್ಪೋನೆಂಟಲ್ಲಿ ಏನು ಬರುತ್ತೆ ಅಂತ ಹೇಳಿದ್ರೆ ಪವರ್ಸಲ್ಲಿ ಕೊಟ್ಟಿರ್ತಾರೆ, ಕೊಟ್ಬಿಟ್ಟು ನೀವೇನು ಮಾಡಬೇಕೀಗ, ಈ ರೀತಿ ಇರ್ತದೆ 64 to the power 1/2 ಅಂತ ಕೊಟ್ಟಿರ್ತಾರೆ. ಇದನ್ನು ನೀವು ಫೈಂಡ್ ಅಂತ ಕೇಳ್ತಾರೆ. ನೀವೇನು ಮಾಡ್ತೀರಾ, ಇದನ್ನು √64 ಎಷ್ಟು ನಿಮಗೆ ಗೊತ್ತಿದೆ, 8² to the power 1/2 ಅಂತ ಬರೀತೀರ. 2 ಏನಾಗುತ್ತೆ ಕ್ಯಾನ್ಸಲ್ ಆಗುತ್ತೆ. ಆನ್ಸರ್ ಬಂದು 8 to the power 1 ಈಸ್ ನಥಿಂಗ್ ಬಟ್ 8 ಅಲ್ವಾ? 8 ಈ ರೀತಿ ಪ್ರಾಬ್ಲಮ್ ಕೇಳ್ಬೋದು. ಅಥವಾ ಸೆಕೆಂಡ್ ಮೇನಲ್ಲಿ ಈ ರೀತಿ ಕೊಟ್ಟಿದ್ದಾರೆ ನೋಡಿ, 30 ಏನು ಕೊಟ್ಟಿದ್ದಾರೆ 32. ನೆಕ್ಸ್ಟ್ 32 ಅಂತ ಕೊಟ್ಟಿದ್ರು, ಅದನ್ನ ನೀವು ಮಾಡಿದ್ರೆ ಈಗ 32. ಇನ್ನೊಂದು ಪ್ರಾಬ್ಲಮ್ ನೆಕ್ಸ್ಟ್ ಮೇನಲ್ಲಿ ಏನು ಕೊಟ್ಟಿದ್ದಾರೆ ಅಂದರೆ 32 to the power ಎಷ್ಟು ಕೊಟ್ಟಿದ್ದಾರೆ, 2/3 ಅಂತ ಕೊಟ್ಟಿದ್ದಾರೆ. 2/3 ಅಂತ ಕೊಟ್ಟಿದ್ದಾರೆ. ಈಗ ಈ 32 ಹೇಗೆ ಮಾಡ್ತೀರಾ ಅಂತೇಳಿದ್ರೆ ಈ ರೀತಿ ಬೇಕಾದರೂ ಮಾಡ್ಬೋದು ಮಕ್ಕಳೇ. ಇದನ್ನು ಈ ರೀತಿ ನಿಮ್ಗೆ ಅಪೋರ್ಟ್ಸೋದು ಗೊತ್ತಿದೆಯಲ್ವಾ, ಫ್ಯಾಕ್ಟ್ರೈಸೇಷನ್. 2 ಒಂದ್ಲಿ 2 ಇಲ್ಲೆಲ್ಲಿ ಉಳ್ಕೊಳ್ತದೆ, 1 ಉಳ್ಕೊಳ್ತದೆ. ಎಷ್ಟಾಯಿತು 12 ಆಯಿತು. 2 6ಲಿ 12. ಪುನಃ ಬಿಡಿ ಸ್ಥಾನದಲ್ಲಿ 2 ಇದೆ, ಪುನಃ 2ರಿಂದ ಡಿವೈಡ್ ಮಾಡ್ತೀರಾ. 2 8ಲಿ 16. ಪುನಃ ಯಾವುದರಿಂದ 2ರಿಂದ. 2 4ಲಿ 8. ಪುನಃ 2ರಿಂದ. 2 2ಲಿ 4 ಅಲ್ವಾ? ಇಲ್ಲಿ ಕೊಟ್ಟಿರೋದು 2/5 ಅಂತ ಕೊಟ್ಟಿರೋದು ಮಕ್ಕಳು. ಇದೇನು ಕೊಟ್ಟಿದ್ದಾರೆ 5 ಅಂತ ಕೊಟ್ಟಿದ್ದಾರೆ. ನಾನೇನು ಬರೆದ್ಬಿಟ್ಟಿದ್ದೀನಿ, ನಾನು ಬರೆದಿದ್ದು ತಪ್ಪಾಗಿದೆ. ಆಗ ನಾವು 2 ಏನಂತ ತೊಗೋಬೇಕಾಗುತ್ತೆ, 5 ಅಂತ ತೊಗೊಳ್ಬೇಕಾಗುತ್ತೆ. 5 ಇಲ್ಲಿ 5 ಇದೆ. ಈಗ 1 2 3 4 5 ಎಷ್ಟು 5ಗಳಿದೆ, 2ಗಳಿದೆ. 2 ಎಷ್ಟು ಟೈಮ್ಸ್ ಇದೆ, 5 ಸಲ ಇದೆ. ಆಗ ಇದನ್ನು 32ನ್ನು ನಾನು 2ರ ಘಾತ ಏನಂತ ಬರಿತೀನಿ, 5 ಅಂತ ಬರಿತೀನಿ. ಬರೀಲಾ? 2ರ ಘಾತ 5 ಅಂತ ಬರೆದಾಗ ಅದರ ಘಾತ ಎಷ್ಟು ಬರಿಬೇಕು, ಇಲ್ಲಿ ಏನು ಕೊಟ್ಟಿದ್ದಾರೆ 2/5. 5 ಮತ್ತು ಈ 5 ಕ್ಯಾನ್ಸಲ್ ಆಗುತ್ತೆ.
ಆಗ ಉಳಿಯೋದು 2√2. 2√2 ಅಂದರೆ 2ಅನ್ನು 2 ಸಲ ಗುಣಿಸ್ಬೇಕು ಅಂತ ಅರ್ಥ. 2 ಎಷ್ಟು ಬರ್ತದೆ? 4 ಬರ್ತದೆ. ಸೊ ಆನ್ಸರ್ ಎಷ್ಟು ಬಂತು? 4. ಈ ಥರದ ಪ್ರಾಬ್ಲಮ್ಸು ಸಹ ಇಂಪಾರ್ಟೆಂಟ್ ಮಕ್ಕಳೇ. ಅಥವಾ ನಿಮ್ಗೇನಾದರೂ ಇನ್ನೂ ಫಾರ್ಮುಲಾಸ್ ಮೆಥಡ್ ಯಾವುದು, a⁴m a⁴n ಅಂತ ಆ ಫಾರ್ಮುಲಾ ಬೇಕಾದರೂ ಆ ಫಾರ್ಮುಲಾದಲ್ಲಿ ಬೇಕಾದರೂ ಏನಾಗ್ಬೋದು ಪ್ರಾಬ್ಲಮ್ಸ್ ಕೇಳ್ಬೋದು. ನೆಕ್ಸ್ಟ್ ಬಂದು ನೀವು ಇಂಪಾರ್ಟೆಂಟಾಗಿ ಇನ್ನೊಂದು ಯೋಚನೆ, ಡಿವೈಡ್ ಮಾಡಿದಾಗ ನಿಮಗೆ ಡೆಸಿಮಲ್ ಫಾರ್ಮಲ್ಲಿ ಬರೀಬೇಕು. ಫ್ರ್ಯಾಕ್ಷನನ್ನು ಡೆಸಿಮಲ್ ಫಾರ್ಮಲ್ಲಿ ಬರೆಯೋದು ಇಂಪಾರ್ಟೆಂಟ್. ಅದರಲ್ಲಿ ಇಂಪಾರ್ಟೆಂಟಾಗಿ ಏನು ಬರ್ತದೆ ಅಂತ ಹೇಳಿದ್ರೆ ಅಂತ್ಯಗೊಳ್ಳುವ. ಮತ್ತು ಅಂತ್ಯಗೊಳ್ಳುವ ಅಂತ ಹೇಳಿದ್ರೆ ನಿಮಗೆ ಗೊತ್ತು, ಈಗ 1/2 ಅಂತಿದೆ ಅಂತ ತಿಳ್ಕೊಳ್ಳಿ. ಅಂತ್ಯಗೊಳ್ಳುವ ಇದರಲ್ಲಿ ಹೋಗಬೇಕಾದ್ರೆ ನೀವೇನು ಮಾಡ್ತೀರಾ ಅಂತ ಹೇಳಿದ್ರೆ, ಒಂದು 1/2 ಅಂತಿದೆ ಅಂತ ತಿಳ್ಕೊಳ್ಳಿ. ಈಗ ಇದನ್ನು ಭಾಗಿಸಿದಾಗ 1ಅನ್ನು 2ರಿಂದ ಭಾಗಿಸ್ಬೇಕು. ಭಾಗ್ಸೋಕ್ಕಾಗುತ್ತಾ? ಇಲ್ಲ. ಆಗ ನೀವು ಪಾಯಿಂಟ್ ಹಾಕ್ತೀರ, ಎಷ್ಟಾಗುತ್ತೆ? 0. 10 ಆಯಿತು. ಆಗ 2 5ಲಿ ಎಷ್ಟಾಯಿತು? 10 ಆಯಿತು. 10ರಿಂದ 10 ಕಳೆದ್ರೆ ಎಷ್ಟು? 0. ಈಗ ಆನ್ಸರ್ ಏನು ಬಂತಿಲ್ಲಿ? ನಮಗೆ ಶೇಷ 0 ಬಂತು. ಇದು ಮುಗಿದೋಯ್ತು, ಭಾಗಿಸಿ ಮುಗ್ದೇ ಹೋಯ್ತು. ಇಂತಹ ಮುಗಿದು ಹೋಗುವಂಥದ್ದನ್ನು ಏನಂತ ಹೇಳ್ತೀವಿ? ಅಂತ್ಯಗೊಳ್ಳುವ ಅಂತ ಹೇಳ್ತೀವಿ. ಏನಂತ ಹೇಳ್ತೀವಿ? ಅಂತ್ಯಗೊಳ್ಳುವ ದಶಮಾಂಶ ಅಂತ ಹೇಳ್ತೀವಿ, ಅಥವಾ ಟರ್ಮಿನೇಟಿಂಗ್ ಅಂತ ಹೇಳ್ತೀವಿ. ಏನಂತ ಹೇಳ್ತೀವಿ? ಟರ್ಮಿನೇಟಿಂಗ್. ಮಕ್ಕಳೇ ರೇಸರ್ ತಗೊಂಡು 1/3 ಅಂತ ತಗೊಂಡಾಗ 3ರಿಂದ 1 ಭಾಗ್ಸೋಕ್ಕಾಗುತ್ತಾ? ಇಲ್ಲ. ಆಗ ಪಾಯಿಂಟ್ ಹಾಕಿ ಇಲ್ಲಿ 0 ತೊಗೊಳ್ತೀರ. ಆಗ ನೆಕ್ಸ್ಟು 3 ಎಷ್ಟು ಬರ್ತದೆ? 9. 10ರಿಂದ 9 ಹೋದರೆ 1. ಪುನಃ ನೀವು ಒಂದು ಇದರಲ್ಲಿ ಇನ್ನೊಂದು 0 ತೊಗೊಳ್ಬೋದಲ್ವಾ. ಈಗ ಒಂದು ಸ್ಟೇಜ್ ಆಗಿದೆ, ಆದಮೇಲೆ ಇಲ್ಲಿಗೆ 1 ಅಂತ ಬಂದಾಗ ಈಗ ನೀವು ಒಂದು ಸಲ ಪಾಯಿಂಟ್ ಹಾಕಿದ್ರೆ ಸಾಕು, ಪುನಃ ಪಾಯಿಂಟ್ ಹಾಕೋದು ಬೇಡ, ಒಂದು 0 ತೊಗೋಬೋದು. ಆಗ ಪುನಃ 3 9 ಅಂತ ಬರ್ತದೆ. 10ರಿಂದ 9 ಕಳೆದ್ರೆ ಪುನಃ 1, ಪುನಃ ನೀವು ಒಂದು 0 ತೊಗೋಬೋದು, ಪುನಃ 3. ಇದೇನು ಹೋಗ್ತಾನೇ ಇರುತ್ತೆ. ಅರ್ಥ ಆಯ್ತಲ್ವಾ? ಇದು ಅಂತ್ಯಗೊಳ್ಳದ 0.333 ... ಅಂತ್ಯನೇ ಗೊಳ್ತಾ ಇಲ್ಲ. ಆಗ ಏನಂತ ಹೇಳ್ತೀವಿ? ಅಂತ್ಯಗೊಳ್ಳದ. ಆದರೆ ಏನಾಗ್ತಾ ಇದೆ? ಇದು ರಿಪೀಟ್ ಆಗ್ತಾ ಇದೆ, ಅದಕ್ಕೆ ಆವರ್ತವಾಗುವ ಅಂತ ಹೇಳ್ತೀವಿ. ಇಂಗ್ಲೀಷ್ನಲ್ಲಿ ನಾನ್ ಟರ್ಮಿನೇಟಿಂಗ್ ಮತ್ತು ಇನ್ನೊಂದು ರೆಕರಿಂಗ್. ಅಂತ್ಯಗೊಳ್ಳದ. ಅರ್ಥ ಆಯ್ತಲ್ವಾ? ಅಂತ್ಯಗೊಳ್ಳದ ಅಂತ ಹೇಳಿದ್ರೆ ಏನಂತ ಹೇಳಿದ್ರೆ ಅರ್ಥ ನಾನ್ ಟರ್ಮಿನೇಟಿಂಗ್. ಲಾಸ್ಟ್ ಎಂಡಿಂಗೇ ಆಗ್ತಾ ಇಲ್ಲ, ಅದಕ್ಕೆ ಏನಂತ ಹೇಳ್ತೀವಿ? ನಾನ್ ಟರ್ಮಿನೇಟಿಂಗ್. ಮತ್ತು ರೆಕರಿಂಗ್ ಅಂತ ಹೇಳಿದ್ರೆ ಆವರ್ತವಾಗುವ, ಆಗಾಗ ರಿಪೀಟ್ ಆಗ್ತಾ ಇದೆ 3 ಅಂತಹ ದಶಮಾಂಶ ಅಂತ ಹೇಳ್ತೀವಿ ಮಕ್ಕಳೇ. ಇನ್ನೊಂದು ಇಂಪಾರ್ಟೆಂಟ್, ಅಂತ್ಯರಹಿತ. ಒಂದು ಎಕ್ಸಾಂಪಲ್ಗೆ ನಾವು ಯಾವುದನ್ನು ತಗೊಳ್ಳೋಣ ಅಂತ ಹೇಳಿದ್ರೆ, ಅಂತ್ಯನೇ ಆಗಲ್ಲ ಭಾಗಿಸಿದ್ರೆ, ಆದರೆ ರಿಪೀಟೂ ಆಗಲ್ಲ, ಆವರ್ತನೂ ಆಗಲ್ಲ. ಅಂತ್ಯರಹಿತ ಮತ್ತು ಆವರ್ತರಹಿತ ಸಂಖ್ಯೆಗಳನ್ನು ಏನಂತ ಹೇಳ್ತೀವಿ? ಭಾಗಲಬ್ಧ ಸಂಖ್ಯೆ ಅಂತ ಹೇಳ್ತೀವಿ. ಫಾರ್ ಎಕ್ಸಾಂಪಲ್ಗೆ ನಾವು ತಗೊಳ್ಳೋದಾದರೆ ಟರ್ಮಿನೇಟಿಂಗ್ ಮತ್ತು ನಾನ್ ರೆಕರಿಂಗ್ ನಂಬರ್, ಅಂತಹ ನಂಬರ್ನ ಏನಂತ ಹೇಳ್ತೀವಿ ಅಂತ ಹೇಳಿದ್ರೆ ಅಭಾಗಲಬ್ಧ ಸಂಖ್ಯೆಗಳು ಅಥವಾ ಇರ್ರ್ಯಾಷನಲ್ ನಂಬರ್. ಎಕ್ಸಾಂಪಲ್ 3.5 ಬೆಲೆ 14 ಹೋಗ್ತಾ ಇರ್ತದೆ ಅದರದ್ದು, ಆದರೆ ರಿಪೀಟೂ ಆಗ್ತಾ ಇಲ್ಲ. ಅರ್ಥ ಆಯ್ತಲ್ವಾ? ಈ ಥರ ನಂಬರನ್ನು ಏನಂತ ಹೇಳ್ತೀವಿ? ಅಂತ್ಯರಹಿತ ಆವರ್ತರಹಿತ ಸಂಖ್ಯೆಗಳು. ಅದನ್ನು ಏನಂತ ಹೇಳ್ತೀವಿ? ಭಾಗಲಬ್ಧ ಸಂಖ್ಯೆಗಳು ಅಂತ ಹೇಳ್ತೀವಿ. ಅರ್ಥ ಆಯ್ತಾ ಮಕ್ಕಳೇ? ಇನ್ನೊಂದು ಎಕ್ಸಾಂಪಲ್ ತೊಗೋಬೇಕು ಅಂತಂದರೆ ನೀವೇ 1 0 ಪುನಃ 2 0 ಮಾಡ್ಕೊಳ್ಳೋದು, 1 3 0. ಇದು ಒಂದೇ ಥರ ಇಲ್ಲ. ಅರ್ಥ ಇಲ್ಲಿ 1 0, ಇದು ಈ ರೀತಿ ಹೋಗ್ತಾನೇ ಇರ್ತದೆ. ಇಂತಹ ಸಂಖ್ಯೆಗಳನ್ನು ಏನಂತ ಹೇಳ್ತೀವಿ? ಅಭಾಗಲಬ್ಧ ಸಂಖ್ಯೆ ಅಂತ ಬೇಕಾದರೂ ಹೇಳ್ಬೋದು, ಅಥವಾ ಅಂತ್ಯರಹಿತ ಆವರ್ತರಹಿತ ಸಂಖ್ಯೆಗಳು ಅಂತ. ಅಂತ್ಯರಹಿತ ರಹಿತ ಸಂಖ್ಯೆಗಳೇ ಅಭಾಗಲಬ್ಧ ಸಂಖ್ಯೆಗಳು. ಇಷ್ಟು ತುಂಬ ಇಂಪಾರ್ಟೆಂಟ್ ಆಗಿರುವಂಥದ್ದು ಫಸ್ಟ್ ಚಾಪ್ಟ್ರಲ್ಲಿ ಮಕ್ಕಳೇ. ನೀವು ಇನ್ನು ಫುಲ್ ಎಲ್ಲವನ್ನು ಸ್ಟಡಿ ಮಾಡಬೇಕು ಅಂತ ಹೇಳಿದ್ರೆ ನಾನು ವಿಡಿಯೋವನ್ನು ಹಾಕಿದ್ದೀನಿ, ನೀವು ಅದನ್ನು ಸ್ವಲ್ಪ ರೆಫರ್ ಮಾಡ್ಕೊಳ್ಳಿ. ಓಕೆ.